ಪ್ರತಿದಿನ ನನ್ನ ಮನೆಯ ಕೆಲಸದವಳು ನಾನು ಮಲಗಿರಬೇಕಾದರೆ ನನ್ನ ತುಟಿಗೆ ಕೆನ್ನೆಗೆ ಮುತ್ತನ್ನು ಕೊಡುತ್ತಿರುತ್ತಾಳೆ ಅಂತೆ. ಈ ಎಲ್ಲ ವಿಷಯವನ್ನು ನನ್ನ ಗಂಡ ಫೋನಿನಲ್ಲಿ ವಿಡಿಯೋ ಮಾಡಿ ತೋರಿಸಿದ. ನಾನು ಬೆಚ್ಚಿಬಿದ್ದೆ. ಒಮ್ಮೊಮ್ಮೆ ನನ್ನನ್ನು ತಬ್ಬಿಕೊಂಡಿದ್ದಾಳೆ. ನನಗೆ ಕುಡಿಯುವ ಹಾಲಿನಲ್ಲಿ ಚೆನ್ನಾಗಿ ನಿದ್ರೆ ಬರುವ ಔಷಧಿಯನ್ನು ಹಾಕಿ ಅವಳು ಈ ಕೆಲಸವನ್ನು ಮಾಡುತ್ತಿದ್ದಾಳೆ. ಒಂದು ದಿನ ಅವಳು ಕೊಟ್ಟ ಹಾಲನ್ನು ಕುಡಿಯದೆ ಅವಳಿಗೆ ತಿರುಗಿ ಬಿದ್ದೆ. ಆಗ ಅವಳು ಹೇಳುವ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ಅವಳು ಹೇಳುತ್ತಾಳೆ, ಅವಳು ಬೇರೆ ಯಾರೂ ಅಲ್ಲ, ಅವಳು ಈ ವಿಷಯ ನನ್ನ ಗಂಡನಿಗೆ ತಿಳಿದರೆ ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತದೆ. ನಾನು ಹುಡುಗಿ ಅಲ್ಲ ಅಂತ ಹೇಳುತ್ತಾಳೆ. ಹಾಗಾದರೆ ನಾನು ಯಾರು? ನನ್ನ ಹೆಸರು ಕಾವ್ಯ. ಅನಾಥಾಶ್ರಮದಲ್ಲಿ ಓದುತ್ತಿದ್ದೇನೆ. ಅಪ್ಪ ಅಮ್ಮನ ಮುಖವನ್ನು ನೋಡಿಲ್ಲ. ಆದರೂ ಇಲ್ಲಿ ನನ್ನ ಗೆಳತಿಯರ ಜೊತೆ ನೆಮ್ಮದಿಯಾಗಿ ಇದ್ದೇನೆ. ಓದು ಮಾತ್ರ. ನನ್ನ ತಂದೆ ತಾಯಿ ಎಷ್ಟು ಚೆನ್ನಾಗಿ ಓದುತ್ತೇನೆ ಅಷ್ಟು ಒಳ್ಳೆಯ ಕೆಲಸ ಸಿಗುತ್ತದೆ. ಚೆನ್ನಾಗಿ ಓದಿದರೆ ಒಳ್ಳೆಯ ಸಂಗಾತಿ ಕೂಡ ಸಿಗುತ್ತಾನೆ. ನಾನು ನೆಮ್ಮದಿಯಾಗಿದ್ದೇನೆ. ಬೇರೆಯವರು ನನ್ನನ್ನು ನೋಡಿ ಸಿಂಪತಿ ತೋರಿಸುತ್ತಾರೆ. ಆದರೆ ನನ್ನ ತಂದೆ ತಾಯಿಯ ಮೇಲೆ ನನಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಏಕೆಂದರೆ ಅವರು ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಯಾಕೆ ಅವರ ಬಗ್ಗೆ ಚಿಂತಿಸಲಿ? ನೀವೇ ಹೇಳಿ. ಕಾಲೇಜಿನಲ್ಲಿ ನನಗೆ ತುಂಬ ಪ್ರಪೋಸಲ್ ಬರುತ್ತಿದೆ. ಅದೃಷ್ಟದಿಂದ ನಾನು ತುಂಬ ಚೆನ್ನಾಗಿ ಹುಟ್ಟಿದ್ದೇನೆ. ಆದರೆ ಯಾರ ಸಹವಾಸ ಮಾಡಲು ಕೂಡ ಭಯ. ನನ್ನ ಬ್ಯಾಕ್ಗ್ರೌಂಡನ್ನು ನನ್ನ ವೀಕ್ನೆಸ್ ಆಗಿ ಬಳಸಿಕೊಂಡು ನನಗೆ ಮೋಸ ಮಾಡಿದರೆ ಅನ್ನುವ ಭಯ. ಅದಕ್ಕೆ ನಾನು ಯಾರ ಹಿಂದೆಯೂ ಬೀಳುವುದಿಲ್ಲ. ಬದುಕು ಸಾಗುತ್ತಾ ನಡೆಯುತ್ತಿದೆ. ನನಗೆ ಯಾರ ಭಿಕ್ಷೆಯೂ ಯಾರ ಸಹಾಯವೂ ಬೇಕಿಲ್ಲ. ನಾನು ಸ್ವಾವಲಂಬಿಯಾಗಿದ್ದೇನೆ. ಎಲ್ಲರೂ ನನ್ನ ಸೌಂದರ್ಯವನ್ನು ಅವರ ದೇಹ ಸುಖಕ್ಕೆ ಬಳಸಿಕೊಳ್ಳುತ್ತಾರೆ. ಅದು ನನಗೆ ತಿಳಿದಿದೆ. ಅಷ್ಟೊಂದು ಅಮಾಯಕಳು ನಾನು ಅಲ್ಲ, ಬೇರೆಯವರ ಗಾಳಕ್ಕೆ ಬೀಳುವಷ್ಟು. ತುಂಬ ಜನ ಹುಡುಗ ಗೆಳೆಯರು ಇದ್ದಾರೆ. ಎಲ್ಲರೂ ಕೂಡ ಪ್ರಾಣಕ್ಕೆ ಪ್ರಾಣ ಕೊಡುತ್ತಾರೆ. ನನಗೆ ಸ್ವಲ್ಪ ಕಷ್ಟ ಎಂದರೂ ಕೂಡ ನನ್ನ ಹತ್ತಿರ ಬಂದು ನಿಲ್ಲುತ್ತಾರೆ. ನಾನು ಏನು ಹೇಳಿದರೂ ಕೇಳುತ್ತಾರೆ. ಇದೆಲ್ಲ ಯಾವುದೋ ಜನ್ಮದ ಪುಣ್ಯದ ಫಲ. ಅವರುಗಳು ನನ್ನ ಬೆನ್ನ ಹಿಂದೆ ಇರುವುದರಿಂದ ನನಗೆ ಬದುಕಿನಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇಲ್ಲ. ಬದುಕು ಸುಂದರವಾಗಿ ನಡೆಯುತ್ತದೆ, ಸಾಗುತ್ತಿದೆ. ಬೇರೆ ಹುಡುಗರು ನನ್ನನ್ನು ರ್ಯಾಗ್ ಮಾಡಲಿ, ಚುಡಾಯಿಸಲಿ ಇವರುಗಳು ಬಂದು ಯುದ್ಧಕ್ಕೆ ನಿಲ್ಲುತ್ತಾರೆ. ಇವರುಗಳ ಭಯದಿಂದ ಯಾರೂ ನನ್ನ ಹಿಂದೆ ಬೀಳುವುದಿಲ್ಲ, ನನಗೆ ತೊಂದರೆ ಮಾಡುವುದಿಲ್ಲ. ಅನಾಥಾಶ್ರಮದಲ್ಲೂ ಕೂಡ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ನನಗಿಂತ ಚಿಕ್ಕ ಮಕ್ಕಳಿಗೆ ನಾನು ಟ್ಯೂಷನ್ ಮಾಡುತ್ತೇನೆ. ದೊಡ್ಡವರಿಗೆ ತಂಗಿಯಾಗಿ ಅವರಿಗೆ ಯಾವುದೇ ಸಹಾಯ ಬೇಕಾದರೂ ಪ್ರತಿ ಕ್ಷಣವೂ ನಿಂತಿರುತ್ತೇನೆ. ನಾನು ಈಗಿನ ಕಾಲದ ಹುಡುಗ ಹುಡುಗಿಯರಿಗೆ ಮಾದರಿಯಾಗಬೇಕು ಅಂತ ಅಂದುಕೊಂಡಿದ್ದೇನೆ. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿ ಕೆಲಸಕ್ಕೆ ಹೋಗಬೇಕು ಅಂತ ಅಂದುಕೊಂಡಿದ್ದೆ. ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಯಿತು. ದೇವರ ದಯದಿಂದ ಕಾಲೇಜಿನಲ್ಲಿ ಇಂದು ಲಾಸ್ಟ್ ಡೇ. ನನಗೆ ಕಾಲೇಜನ್ನು ಬಿಟ್ಟು ಹೋಗಲು ಇಷ್ಟವಾಗುತ್ತಿರಲಿಲ್ಲ. ಈ ಕಾಲೇಜಿನಲ್ಲಿ ತುಂಬ ಗೆಳೆಯ ಗೆಳತಿಯರನ್ನು ಪ್ರೀತಿಯನ್ನು ಕೊಟ್ಟಿದೆ. ಸಮಾಜದಲ್ಲಿ ಬದುಕಲು ಗೌರವವನ್ನು ಕೂಡ ಕೊಟ್ಟಿದೆ. ನನ್ನ ಕ್ಲಾಸ್ಮೇಟ್ ರವಿ ನನ್ನನ್ನು ಕರೆದ. ಇಂದು ಲಾಸ್ಟ್ ಡೇ, ಯಾವುದಾದರೂ ಟ್ರೀಟ್ ಕೊಡಿಸುತ್ತೇನೆ ಬಾ. ಕಾಫಿ ಬೇಕಾ ಅಥವಾ ಸಂಪೂರ್ಣವಾಗಿ ಲಂಚ್ ಏನಾದರೂ ತಿನ್ನುತ್ತೀಯಾ? ನಾನು ಏನಾದರೂ ಪರವಾಗಿಲ್ಲ, ಎಲ್ಲರನ್ನೂ ಕರೆಯುತ್ತೇನೆ ಅಂತ ಹೇಳಿದೆ. ಆದರೆ ಅವನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಬಾ ಅಂತ ಕರೆದುಕೊಂಡು ಹೋದ. ಇವನು ಪರ್ಸ್ನಲ್ ಅಂತ ಹೇಳಿದಾಗ ನನಗೆ ಸ್ವಲ್ಪ ಡೌಟ್ ಬಂತು. ಹುಡುಗ ಅಲ್ಲವೇ ನನ್ನನ್ನು ಪ್ರಪೋಸ್ ಮಾಡುವುದಕ್ಕೆ ಕರೆದಿರುತ್ತಾನೆ ಅಂತ. ಅವನು ಹೇಳುತ್ತಾನೆ, ನೀನು ನನ್ನ ಪ್ರೇಯಸಿ, ನಾನು ನಿನ್ನ ಪ್ರಿಯಕರ, ನನ್ನ ಕೈ ಬಿಡಬೇಡ ಅಂತ. ನಾನು ಜೋರಾಗಿ ನಕ್ಕು ಹೇಳಿದೆ, ಪೋಯಮ್ ತುಂಬ ಚೆನ್ನಾಗಿದೆ, ಎಲ್ಲಿ ಕಲಿತಿದ್ದು? ಸಾಹೇಬರು ಅಂತ ಕೇಳಿದೆ. ಅದಕ್ಕೆ ಅವನು ಹೇಳುತ್ತಾನೆ, ನಮ್ಮ ಮೇಡಮ್ ಅವರು ಹೇಳಿಕೊಟ್ಟಿದ್ದು. ಯಾವ ಮೇಡಮ್? ನೀವೇ. ಅವನು ಕೆಳಗೆ ಕುಳಿತುಕೊಂಡ ನನ್ನ ಕೈಯನ್ನು ಹಿಡಿದು ಪ್ರಪೋಸ್ ಮಾಡಿದ. ಪ್ಲೀಸ್ ಚಿನ್ನು, ನನ್ನನ್ನು ಮದುವೆ ಆಗು. ಡೇಟ್ ಅಂತ ಟೈಮ್ ಅಂತೂ ವೇಸ್ಟ್ ಮಾಡಬೇಡ. ನನಗೆ ಗೊತ್ತು ನಿನಗೂ ಕೂಡ ನಾನು ಎಂದರೆ ಇಷ್ಟ ಅಂತ. ತುಂಬ ದಿನಗಳಿಂದ ಕಾಯುತ್ತಾ ಇರುವೆ, ಯಾವಾಗ ರವಿ ನನ್ನನ್ನು ಪ್ರಪೋಸ್ ಮಾಡುತ್ತಾನೆ ಅಂತ ಅಲ್ಲವೇ? ನನ್ನ ಮುಖ ನಾಚಿಕೆಯಿಂದ ಕೆಂಪಾಯಿತು. ನಾನು ತಕ್ಷಣ ಒಪ್ಪಿಕೊಂಡೆ. ನನಗೂ ಕೂಡ ರವಿ ಎಂದರೆ ತುಂಬ ಇಷ್ಟ. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಕೊಟ್ಟೆವು. ಆ ಕ್ಷಣ ತುಂಬ ಮಧುರವಾಗಿ ಆನಂದಮಯವಾಗಿತ್ತು. ಬದುಕಿನಲ್ಲಿ ಇದೇ ಮೊದಲ ಬಾರಿ ನನ್ನ ಜೀವನದಲ್ಲಿ ಇಷ್ಟು ಸುಂದರವಾದ ಕ್ಷಣ ನಾನು ನೋಡಿದ್ದು. ರವಿ ನನಗೆ ಐ ಲವ್ ಯು ಹೇಳಿದ್ದು. ಸುತ್ತಮುತ್ತ ಇರುವ ಜನಗಳ ಪರಿವೇ ಇಲ್ಲದೆ ನಾವು ಸ್ವಲ್ಪ ಹೊತ್ತು ರೊಮ್ಯಾಂಟಿಕ್ ಆದರೆ ವಾಸ್ತವ ಅರ್ಥವಾಯಿತು. ಇಬ್ಬರೂ ಕೂಡ ಒಬ್ಬರಿಗೆ ಒಬ್ಬರು ತಿನ್ನಿಸಿದೆವು. ರವಿ ಮತ್ತು ನಾನು ಎರಡು ದೇಹ ಒಂದು ಪ್ರಾಣದಂತೆ ಇದ್ದೆವು.
ನಮ್ಮಿಬ್ಬರ ಯೋಚನೆ ಒಂದೇ ರೀತಿ ಇರುತ್ತಿತ್ತು. ಒಂದೇ ರೀತಿಯ ಕೆಲಸ ಮಾಡುತ್ತಿದ್ದೆವು. ಪ್ರತಿಯೊಬ್ಬರು ಹೇಳುತ್ತಿದ್ದರು, ನೀವಿಬ್ಬರು ಮದುವೆ ಆಗಿಬಿಡಿ ಅಂತ. ಆದರೆ ಯಾವುದನ್ನೂ ಕೂಡ ನಾನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಇಂದು ಕಾಲೇಜ್ ಲಾಸ್ಟ್ ಡೇ. ರವಿಯನ್ನು ಮಿಸ್ ಮಾಡಿಕೊಳ್ಳುತ್ತೇನೆ. ಅವರು ತುಂಬ ಶ್ರೀಮಂತರು. ನನ್ನಂತಹ ಏನೂ ಇಲ್ಲದ ಹುಡುಗಿಯನ್ನು ಮದುವೆ ಹೇಗೆ ಆಗುತ್ತಾನೆ ಅಂತ ನಾನು ಅಂದುಕೊಂಡಿದ್ದು ನನ್ನ ಮೂರ್ಖತನ. ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ರಾತ್ರಿಯಿಂದ. ಆದರೆ ಅವನು ಅಚಾನಕ್ಕಾಗಿ ನನಗೆ ಪ್ರಪೋಸ್ ಮಾಡಿ ನನ್ನ ಮನಸ್ಸಿಗೆ ಖುಷಿ ಕೊಟ್ಟ. ಡೇಟ್ ಅಂತ ಕೇಳಿಲ್ಲ, ಮದುವೆ ಆಗುತ್ತೇನೆ ಅಂತ ಹೇಳಿದ. ಇದರಲ್ಲೇ ತಿಳಿಯುತ್ತದೆ ಅವನು ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಅಂತ. ನೀನು ನನ್ನ ಪ್ರಾಣ, ನಾನು ನಿನಗೆ ಎಂದೂ ಮೋಸ ಮಾಡುವುದಿಲ್ಲ ರವಿ, ಐ ಲವ್ ಯು ಅಂತ ಅವನಿಗೆ ಹೇಳಿದೆ. ಅವನು ನನ್ನ ಕೈಗೆ ಪ್ರೀತಿಯ ಮುತ್ತನ್ನು ಕೊಟ್ಟ ಖುಷಿಯಿಂದ. ಇಂದು ರವಿ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದ. ಅವರ ತಂದೆ ತಾಯಿಗೆ ಪರಿಚಯ ಮಾಡಿಸಲು ಎದೆ ಡಬಡವ ಅಂತ ಹೊಡೆಯುತ್ತಿತ್ತು. ನನ್ನನ್ನು ನೋಡಿ ಅವರು ತುಂಬ ಆತಿಥ್ಯ ಮಾಡಿದರು. ನಾನು ತುಂಬ ಸುಂದರವಾಗಿ ರೆಡಿಯಾಗಿ ಹೋಗಿದ್ದೆ. ಅವರ ತಂದೆ ನನ್ನ ಬ್ಯಾಕ್ಗ್ರೌಂಡನ್ನು ಕೇಳಿದಾಗ ರವಿ ಇರುವ ವಿಷಯವನ್ನು ತಿಳಿಸಿದರು. ಅವರ ಅಮ್ಮನ ಮುಖ ಸಪ್ಪಗೆ ಆಯಿತು. ಅವರ ಅಪ್ಪ ತುಂಬ ಕೋಪಗೊಂಡರು. ಎಷ್ಟು ಧೈರ್ಯ ನಮ್ಮ ಮನೆಗೆ ಬರಲು, ಹೊರಗಡೆ ಕರೆದುಕೊಂಡು ಹೋಗು. ಈ ಹುಡುಗಿಯನ್ನು ಕುಲ ಗೋತ್ರ ಗೊತ್ತಿಲ್ಲ, ಯಾರ ಮಗಳು ಅನ್ನುವ ವಿಷಯವೂ ಕೂಡ ತಿಳಿದಿಲ್ಲ. ಸ್ವಂತ ಅಪ್ಪ ಅಮ್ಮನೇ ಕೂಡ ನಮಗೆ ಬೇಡದ ಮಗು ಅಂತ ಬೀದಿಯಲ್ಲಿ ಬಿಸಾಕಿರಬೇಕಾದರೆ ಆ ಮಗುವನ್ನು ಎತ್ತಿಕೊಂಡು ನಾವು ಏನು ಮಾಡೋಣ? ನಾನು ಸ್ವಲ್ಪ ಹೊತ್ತು ಶಾಕ್ ಆದವಳ ರೀತಿ ಇದ್ದೆ. ನನ್ನ ತಂದೆ ತಾಯಿ ನನ್ನನ್ನು ಬಿಟ್ಟು ಹೋಗಿದ್ದು ನಾನು ಒಂಟೆ ಅನ್ನುವ ವಿಷಯವನ್ನು ಮರೆತು ತುಂಬ ದಿನಗಳು ಆಗಿತ್ತು. ಏಕೆಂದರೆ ನನ್ನ ಸುತ್ತಮುತ್ತ ಇರುವ ಜನರು ನನಗೆ ಅಷ್ಟೊಂದು ಪ್ರೀತಿಯನ್ನು ಕೊಡುತ್ತಿದ್ದರು. ಈಗ ರವಿ ತಂದೆ ಹೇಳುವ ಮಾತನ್ನು ಕೇಳಿ ಅರ್ಥವಾಗುತ್ತಿದೆ. ನಿಜವಾಗಲೂ ನಾನು ತುಂಬ ನತದೃಷ್ಟೇ ಇರಬಹುದು. ನನ್ನಂಥವಳನ್ನು ಯಾರೂ ಮದುವೆ ಆಗುವುದಿಲ್ಲ. ಕೇವಲ ಆಸೆ ತೋರಿಸುತ್ತಾರೆ ಅಥವಾ ದೇಹ ಸುಖಕ್ಕೆ ಬಳಸಿಕೊಳ್ಳಬಹುದು. ಆದರೆ ರವಿ ಧೈರ್ಯ ಮಾಡಿದ. ಆದರೆ ಈಗ ಅವರ ಅಪ್ಪ ಅಮ್ಮ ಕೇಳುತ್ತಿದ್ದಾರೆ, ನಿನಗೆ ಅವಳು ಬೇಕಾ ಅಥವಾ ನಾನು ಬೇಕಾ ಅಂತ. ರವಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದೇನೆ. ನಾನು ನಿನ್ನೆ ಪ್ರಪೋಸ್ ಮಾಡಿರಬಹುದು ಇವಳಿಗೆ, ಆದರೆ ಇವಳನ್ನು ನೋಡಿದ ಮೊದಲ ದಿನದಿಂದಲೂ ಕೂಡ ಇವಳ ಮೇಲೆ ನನಗೆ ಪ್ರೀತಿ ಇದೆ. ಅಪ್ಪ ಅಮ್ಮ ಇವಳು ಇಲ್ಲವಾದರೆ ನಾನು ಉಸಿರಾಡುವುದು ಕೂಡ ತುಂಬ ಕಷ್ಟ. ಕುಲ ಗೋತ್ರ ಏಕೆ? ಮದುವೆ ಆದ ಮೇಲೆ ಇವಳು ನಮ್ಮ ಕುಲಕ್ಕೆ ನಮ್ಮ ಗೋತ್ರಕ್ಕೆ ಸೇರಿಕೊಳ್ಳುತ್ತಾಳೆ ಅಲ್ಲವೇ? ಅವರ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಅವಳಿಗೆ ಹೇಗೆ ಶಿಕ್ಷೆ ಕೊಡುತ್ತೀರಾ? ನಾನು ಸುಮಾರು 5-6 ವರ್ಷದಿಂದ ಅವಳನ್ನು ನೋಡುತ್ತಿದ್ದೇನೆ. ಅಪ್ಪಟ ಬಂಗಾರ. ಅಷ್ಟು ಒಳ್ಳೆಯ ಹುಡುಗಿಯನ್ನು, ಅಷ್ಟು ಬುದ್ಧಿವಂತ ಹೆಣ್ಣು ಮಗುವನ್ನು ನಾನು ಜೀವನದಲ್ಲಿ ನೋಡಿಲ್ಲ. ದಯವಿಟ್ಟು ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಪಿಕೊಳ್ಳಿ ಅಂತ ಅವರ ಅಪ್ಪ ಅಮ್ಮನ ಕಾಲನ್ನು ಹಿಡಿದುಕೊಳ್ಳಲು ಹೋದರೆ ಅವರ ಅಪ್ಪ ಕಾಲಿನಿಂದ ದೂರ ಅವನನ್ನು ತಳ್ಳಿದರು. ನೀನು ಅವಳ ಹಿಂದೆ ಹೋದರೆ ನಮ್ಮ ಮೊದಲನೇ ಮಗ ನಮ್ಮ ಪಾಲಿಗೆ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ. ನಮಗೆ ಇರುವುದು ಒಬ್ಬನೇ ಮಗ. ನಿನ್ನ ತಮ್ಮ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಬರೆಯುತ್ತೇವೆ. ನಿನಗೆ ಅವಳು ಬೇಕಾ? ನಾವು ಮತ್ತು ನಮ್ಮ ಆಸ್ತಿ ಬೇಕಾ? ಯೋಚಿಸು ಅಂತ ಹೇಳಿದರು. ರವಿ ಏನೂ ಮಾತನಾಡದೆ ನನ್ನ ಕೈಯನ್ನು ಹಿಡಿದುಕೊಂಡು ಹೊರಗೆ ಬಂದರು. ಒಂದು ಫ್ಲ್ಯಾಟನ್ನು ಬಾಡಿಗೆಗೆ ತೆಗೆದುಕೊಂಡೆ. ಇಬ್ಬರೂ ಕೂಡ ಕೆಲಸಕ್ಕೆ ಹೋಗುತ್ತಾ ಇರುವುದರಿಂದ ಅಷ್ಟೊಂದು ಹಣದ ತೊಂದರೆ ಆಗಲಿಲ್ಲ. ಮೊದಲು ಸ್ವಲ್ಪ ದಿನ ಅಪ್ಪ ಅಮ್ಮ ಅನ್ನುವ ಸಮಸ್ಯೆ ಆಗುತ್ತಿತ್ತು. ನಂತರ ಯಾವುದೇ ಸಮಸ್ಯೆ ಇಲ್ಲ. ದಿನಗಳು ಕಳೆದಂತೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದೇವೆ. ರವಿಗೆ ಹೇಳುತ್ತಿದ್ದೇನೆ, ಬೇಕಾದರೆ ಅಪ್ಪ ಅಮ್ಮನ ಜೊತೆ ಹೋಗು, ನನ್ನ ಬದುಕು ಹೇಗಾದರೂ ಇರುತ್ತದೆ ಅಂತ. ಆದರೆ ಅವನು ಕೇಳುತ್ತಿಲ್ಲ. ನೀನೇ ಬೇಕು, ನೀನೇ ನನ್ನ ಪ್ರಾಣ ಅಂತ ಹೇಳುತ್ತಾನೆ. ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಆದೆವು. ನಮಗೆ ಬಂಧುಗಳು ಅಂತ ಇದ್ದಿದ್ದು ನಮ್ಮ ಗೆಳೆಯರು ಅಷ್ಟೇ. ನಮ್ಮ ಅನಾಥಾಶ್ರಮದ ಕೆಲವು ಮಂದಿ ಅರ್ಜೆಂಟಾಗಿ ಮದುವೆ ಆಗಿದ್ದರಿಂದ ಯಾರನ್ನು ಕರೆಯಲು ಸಾಧ್ಯವಾಗಿಲ್ಲ. ಇಡೀ ಅನಾಥಾಶ್ರಮಕ್ಕೆ ಒಂದು ಹೊತ್ತಿನ ಹಬ್ಬದ ಊಟವನ್ನು ಹಾಕಿಸಿದೆವು. ನನ್ನ ಮದುವೆಯೆಂದು ಅಂತ. ಈಗ ನಮ್ಮ ಬದುಕು ಚೆನ್ನಾಗಿ ಸಾಗುತ್ತಿದೆ. ಮದುವೆಯಾಗಿ 2 ವರ್ಷವಾದರೂ ನಮಗೆ ಮಕ್ಕಳಾಗಲಿಲ್ಲ. ಡಾಕ್ಟರ್ ಹತ್ತಿರ ತೋರಿಸಿದರೆ ಯಾವುದೇ ಸಮಸ್ಯೆ ಇಲ್ಲ, ಆರಾಮವಾಗಿ ಆಗುತ್ತದೆ, ನಿಧಾನವಾದರೂ ಏನು ತಾನೆ. ಈಗ ಮದುವೆ ಆಗಿದ್ದೀರಾ ಅಂತ ಹೇಳುತ್ತಾರೆ.
ಮನೆ ಕೆಲಸ ಮಾಡಲು ಒಬ್ಬರು ಕೆಲಸದವರನ್ನು ಇಟ್ಟುಕೊಂಡೆ. ಆ ಕೆಲಸದವಳು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಮೊದಮೊದಲು ಕೇವಲ ಮನೆ ಕೆಲಸವನ್ನು ಮಾತ್ರ ಮಾಡುತ್ತಿದ್ದಳು. ಇತ್ತೀಚೆಗೆ ನನಗೆ ತುಂಬ ಕಾಳಜಿ ವಹಿಸುತ್ತಾಳೆ. ಅಗತ್ಯಕ್ಕಿಂತ ಹೆಚ್ಚಾಗಿ ನನ್ನನ್ನು ಮುಟ್ಟುವುದು, ನನ್ನ ಕಾಲನ್ನು ಒತ್ತುವುದು, ನನಗೆ ಕುಡಿಯಲು ಜ್ಯೂಸನ್ನು ತಂದು ಕೊಡುವುದು. ಸ್ವಲ್ಪ ನಾನು ಡಲ್ಲಾಗಿದ್ದರೆ, ಯಾಕೆ ಇಷ್ಟು ಡಲ್ಲಾಗಿದ್ದೀರಾ ಮೇಡಮ್ ಅಂತ ಕಷ್ಟ ಸುಖವನ್ನು ವಿಚಾರಿಸುತ್ತಾಳೆ. ಕೊನೆಗೆ ಇವಳನ್ನು 24 ಗಂಟೆ ಕೆಲಸಕ್ಕೆ ಮನೆಯಲ್ಲೇ ಇಟ್ಟುಕೊಂಡಿದ್ದೆ. ನನ್ನ ಮನೆಯಲ್ಲಿ ಅವಳು ಒಬ್ಬಳಾಗಿದ್ದಾಳೆ. ಈಗಿನ ಕಾಲದಲ್ಲಿ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡುವ ಕೆಲಸದವರು ಸಿಗುವುದಿಲ್ಲ. ರವಿಗೆ ಮತ್ತು ನನಗೆ ಕೆಲಸದಲ್ಲಿ ಪ್ರಮೋಷನ್ ಆಗಿ ತುಂಬ ಸಂಬಳ ಬರುವುದರ ಜೊತೆಗೆ ಜವಾಬ್ದಾರಿಯೂ ಕೂಡ ಜಾಸ್ತಿ ಆಗಿದೆ. ದುಡ್ಡಿನ ಸಮಸ್ಯೆ ಇಲ್ಲ, ಆದರೆ ಸಮಯದ ಸಮಸ್ಯೆ ತುಂಬ ಇದೆ. ಈ ಸಮಸ್ಯೆಗೆ ಇರಬೇಕು ನಮಗೆ ಮಕ್ಕಳೇ ಆಗುತ್ತಿಲ್ಲ. ಅಷ್ಟು ಟೆನ್ಷನ್ ಜೀವನ. ಹೇಗೋ ಬದುಕು ಚೆನ್ನಾಗಿ ಸಾಗುತ್ತಿದೆ ಅಂದುಕೊಂಡರೆ ಇದಕ್ಕಿಂತ ಸ್ವಲ್ಪ ಮೈನರ್ ಆಕ್ಸಿಡೆಂಟ್ ಆಗಿತ್ತು. ಕಾಲಿಗೆ ಏಟಾಗಿದ್ದರಿಂದ 1 ವಾರ ರೆಸ್ಟ್ ತೆಗೆದುಕೊಳ್ಳಬೇಕು ಮನೆಯಲ್ಲಿ ಅಂತ ಡಾಕ್ಟರ್ ಹೇಳಿದರು. ಅವರು ಹೇಳಿದ ಹಾಗೆ ಕೇಳಿದೆ. ಆದರೆ ಮನೆಯಲ್ಲಿ ಇರಲು ತುಂಬ ಕಷ್ಟವಾಗಿದ್ದರಿಂದ ಮಲಗಿದ ಕಡೆ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಮಾಡುತ್ತಿದ್ದೆ. ವರ್ಕ್ ಫ್ರಮ್ ಹೋಮ್ ತುಂಬ ಚೆನ್ನಾಗಿತ್ತು, ಏಕೆಂದರೆ ನಮ್ಮ ಮನೆ ಕೆಲಸದವಳು ತುಂಬ ಚೆನ್ನಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಪ್ರತಿದಿನ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಒಂದು ಹಾಲನ್ನು ಕೊಡುತ್ತಿರುತ್ತಾಳೆ, ಡ್ರೈ ಫ್ರೂಟ್ಸ್, ಅರಿಶಿಣವನ್ನು ಹಾಕಿ. ಆ ರೀತಿಯ ಹಾಲನ್ನು ನಾನು ಜೀವನದಲ್ಲಿ ಕುಡಿದಿಲ್ಲ. ಅಷ್ಟು ಚೆನ್ನಾಗಿರುತ್ತದೆ. ಅದು ಕುಡಿದ ನಂತರ ಒಂದು ಸುಖವಾದ ನಿದ್ರೆ ಬರುತ್ತದೆ. ಎಚ್ಚರವಾಗುವ ಹೊತ್ತಿಗೆ ರವಿ ಬಂದಿರುತ್ತಾರೆ. ಆಗ ರವಿ ನನಗೆ, ನಿನ್ನನ್ನು ನೋಡಿದರೆ ತುಂಬ ಜಲಸ್ ಆಗುತ್ತದೆ. ಮನೆಯಲ್ಲಿ ಕುಳಿತುಕೊಂಡು ಎಷ್ಟು ರೆಸ್ಟ್ ಮಾಡುತ್ತೀಯಾ? ನನಗೆ ವೀಕೆಂಡಲ್ಲೂ ಕೂಡ ತುಂಬ ಕಷ್ಟ. ಕೆಲಸಕ್ಕೆ ಬರಬೇಕು ಅಂತ ಬಾಸ್ ಹೇಳುತ್ತಾರೆ. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೇನೆ. ಅವರು ನನ್ನ ಹಣೆಗೆ ಮುತ್ತನ್ನು ಕೊಡುತ್ತಾರೆ. ಈಗಲೂ ಕೂಡ ನಾವು ಇಂದು ಮದುವೆ ಆದ ಗಂಡ ಹೆಂಡತಿಯ ರೀತಿ ಇದ್ದೇವೆ. ಒಬ್ಬರನ್ನು ಒಬ್ಬರು ಬಿಟ್ಟು ತುಂಬ ಸಮಯ ಇರುವುದಿಲ್ಲ. ನಾವು ಈ ರೀತಿ ಇದ್ದಾಗ ಕೆಲಸದವಳು ನಮ್ಮನ್ನೇ ನೋಡುತ್ತಿರುತ್ತಾಳೆ. ನನ್ನನ್ನು ನೋಡಿದ ತಕ್ಷಣ ಮಾತನ್ನು ಬದಲಾಯಿಸುತ್ತಾಳೆ. ನಾನು ರವಿ ಜೊತೆ ಇಂಟಿಮೇಟ್ ಆಗಿದ್ದರೆ ಸಡನ್ ಆಗಿ ಬಂದು ಬಿಡುತ್ತಾಳೆ. ಅವಳ ಈ ಸ್ವಭಾವ ನನಗೆ ಸ್ವಲ್ಪ ಇಷ್ಟ ಇಲ್ಲ. ಒಂದು ದೊಡ್ಡ ಶಾಕ್ ಆದಿತ್ತು. ಇಂದು ಆಫೀಸ್ನಿಂದ ಬಂದ ತಕ್ಷಣ ರವಿ ನನ್ನ ಪಕ್ಕ ಕುಳಿತಿದ್ದರು. ನಾನು ಎಚ್ಚರವಾಗಲಿ ಅಂತ. ಅವರು ನಾನು ಎದ್ದ ತಕ್ಷಣ ನನ್ನ ಮುಖವನ್ನು ನೋಡಿ ತುಂಬ ಬೇಸರಗೊಂಡು ಅವರ ಫೋನಿನಲ್ಲಿ ಇದ್ದ ವಿಡಿಯೋವನ್ನು ತೋರಿಸಿದರು. ಒಂದೇ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಆ ವಿಡಿಯೋದಲ್ಲಿ ಏನೂ ಇಲ್ಲ. ನಮ್ಮ ಮನೆ ಕೆಲಸದವಳು ನನ್ನ ತುಟಿಗೆ, ಕೆನ್ನೆಗಳಿಗೆ ಮುತ್ತನ್ನು ಕೊಡುತ್ತಿದ್ದಾಳೆ. ನನ್ನ ಹೊಟ್ಟೆಯ ಮೇಲೆ ಮುತ್ತನ್ನು ಕೊಡುತ್ತಿದ್ದಾಳೆ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಹಾಸಿಗೆ ಮೇಲೆ ತುಂಬ ಹೊತ್ತು ನನ್ನನ್ನು ತಬ್ಬಿಕೊಂಡು ಮಲಗಿದ್ದಳು. ಇದನ್ನೆಲ್ಲ ಇಂದು ಸ್ವಲ್ಪ ಬೇಗ ಬಂದ ರವಿ ನೋಡಿ ರೆಕಾರ್ಡ್ ಮಾಡಿದ್ದಾರೆ. ಅವಳನ್ನು ಕೇಳುವ ಮೊದಲು ನನಗೆ ತಿಳಿಸಬೇಕು ಅಂತ ಕಾದು ಕುಳಿತಿದ್ದರು. ನಾನು ಕೆಲಸದವಳನ್ನು ಕರೆದು ಈ ಎಲ್ಲ ವಿಷಯವನ್ನು ಕೇಳಿದೆ. ಆಗ ಅವಳು ಹೇಳಿದ ಮಾತನ್ನು ಕೇಳಿ ಬೇಸರವಾಯಿತು. ಅವಳು ಹೇಳುತ್ತಾಳೆ, ಅದು ನಾನು ನಿಮ್ಮ ತಾಯಿ. ನಿಮ್ಮನ್ನು ಸಾಕಲು ಸಾಧ್ಯವಾಗದೆ ಅನಾಥಾಶ್ರಮದಲ್ಲಿ ಬಿಟ್ಟು ಹೋದೆ. ತುಂಬ ವರ್ಷಗಳ ಬಳಿಕ ನನ್ನ ಮಗುವನ್ನು ನೋಡಬೇಕು ಅಂತ ಆಶ್ರಮಕ್ಕೆ ಹೋದಾಗ ಅವರು ಇಲ್ಲಿಯ ಅಡ್ರೆಸ್ಸನ್ನು ಕೊಟ್ಟರು. ನೀವು ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ನಿಮ್ಮ ಬದುಕನ್ನು ಹಾಳು ಮಾಡಬಾರದು. ಕೊನೆ ಪಕ್ಷ ಸಾಯುವ ಸಮಯದಲ್ಲಾದರೂ ನಿಮ್ಮನ್ನು ನೋಡುತ್ತಾ ಬದುಕಬೇಕು ಅಂತ ನಿಮ್ಮ ಮನೆಗೆ ಕೆಲಸದವಳಾಗಿ ಸೇರಿಕೊಂಡೆ. ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿದಾಗ ಅವರ ಬಟ್ಟೆಯ ಬುತ್ತಿಯಲ್ಲಿ ಇದ್ದ ನನ್ನ ಸತ್ತು ಹೋದ ತಂದೆಯ ಫೋಟೋವನ್ನು ತೋರಿಸಿದರು. ಅದು ನನ್ನ ಚಿಕ್ಕಂದಿನ ಫೋಟೋ. ನನಗೆ ನೆನಪಿದೆ, ಆಶ್ರಮದಲ್ಲಿ ಇತ್ತು. ಆಶ್ರಮದ ಆಂಟಿ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಯ ಹತ್ತಿರ ಬನ್ನಿ, ಕ್ಯಾಬನ್ನು ನಿಮಗೆ ಬುಕ್ ಮಾಡಿದ್ದೇನೆ ಅಂತ ಹೇಳಿದೆ. ಅವರು ಅರ್ಧ ಗಂಟೆಗೆ ಮನೆ ಹತ್ತಿರ ಇದ್ದರು. ವಿಷಯವನ್ನು ಕೇಳಿದಾಗ ಅವರು, ಹೌದು, ಇವರು ನಿಮ್ಮ ತಾಯಿ. ತುಂಬ ವರ್ಷಗಳ ಹಿಂದೆ ನಿಮ್ಮ ತಂದೆ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆದು ಹೋಗಿದ್ದರು. ಇದರಿಂದ ಅವರ ದಾಯಾದಿಗಳು ನಿನ್ನ ಪ್ರಾಣವನ್ನು ತೆಗೆಯಲು ಸಂಚು ಹಾಕುತ್ತಿದ್ದರು. ನಿನ್ನನ್ನು ಬದುಕಿಸಲು ಆಶ್ರಮದಲ್ಲಿ ಬಿಟ್ಟು ನನಗೆ ಹೇಳಿ ನನ್ನ ಕೈಗೆ ಸ್ವಲ್ಪ ದುಡ್ಡು ಅನ್ನು ಕೊಟ್ಟು ನಿನ್ನನ್ನು ಸಾಕಲು ಹೊರಟು ಹೋದರು. ತುಂಬ ವರ್ಷಗಳ ಮೇಲೆ ಈಗ 6 ತಿಂಗಳ ಹಿಂದೆ ಬಂದು ಕೇಳಿದರು. ಸಾಯುವ ಸಮಯದಲ್ಲಾದರೂ ನನ್ನ ಮಗಳನ್ನು ನೋಡಬೇಕು. ಅವಳಿಗೆ ಹೇಳದೆ ಅವಳ ಜೊತೆ ಇರುತ್ತೇನೆ ಮನೆ ಕೆಲಸದವಳಾಗೆ ಅಂತ. ನಾನೇ ನಿನ್ನ ಅಡ್ರೆಸ್ಸನ್ನು ಕೊಟ್ಟು ಕಳಿಸಿದ್ದು. ನಿನಗೆ ಎಲ್ಲ ವಿಷಯವನ್ನು ತಿಳಿಸಿದರೆ ನೀನು ಹೇಗೆ ತೆಗೆದುಕೊಳ್ಳುತ್ತೀಯೋ ತಿಳಿದಿಲ್ಲ, ಅಥವಾ ನಿನ್ನ ಗಂಡ ರವಿ ಹೇಗೆ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ. ಆದರೆ
ಈ ತಾಯಿ ನಿನ್ನ ಮೇಲೆ ಇಟ್ಟಿರುವುದು ನಿಜವಾದ ಪ್ರೀತಿ. ಈಗಲೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿನ್ನ ಹೆಸರಿನಲ್ಲಿ ಇದೆ. ಏನು ಮಾಡುತ್ತೀಯಾ ನೋಡು. ನಿನ್ನನ್ನು ಬಿಟ್ಟು ನಿನ್ನ ತಾಯಿ ದೇಶಾಂತರ ಹೊರಟು ಹೋಗಿದ್ದರು. ಇಲ್ಲೇ ಇದ್ದರೆ ನಿನ್ನನ್ನು ಕೇಳಿಕೊಂಡು ನಿನ್ನ ಅಪ್ಪನ ದಾಯಾದಿಗಳು ನಿನ್ನ ಅಮ್ಮನಿಗೆ ತೊಂದರೆ ಮಾಡುತ್ತಾರೆ ಅಂತ. ಅಜ್ಞಾತವಾಸದ ಸಮಯ ಮುಗಿದಿದೆ. ಈಗಲಾದರೂ ನಿನ್ನ ಅಮ್ಮನನ್ನು ಒಪ್ಪಿಕೊ, ಅವಳಿಗೆ ನ್ಯಾಯ ಕೊಡಿಸು. ನಿನ್ನ ಪಾಲಿನ ಎಲ್ಲ ಆಸ್ತಿಯನ್ನು ನೀನು ಮತ್ತು ನಿನ್ನ ಗಂಡ ತೆಗೆದುಕೊಳ್ಳಬಹುದು ಅಲ್ಲವೇ ಅಂತ. ಇದನ್ನೆಲ್ಲ ಕೇಳಿದ ರವಿ, ಹೌದು ಆಂಟಿ, ನೀವು ನಮ್ಮ ಜೊತೆಯಲ್ಲಿ ಇದ್ದು ಬಿಡಿ. ನಮಗೆ ದೊಡ್ಡವರು ಅಂತ ಯಾರೂ ಇಲ್ಲ. ನೀವೇ ನನ್ನ ಅಮ್ಮ. ನಿಮಗೆ ಬರಬೇಕಾದ ಆಸ್ತಿಯ ಬಗ್ಗೆ ತಿಳಿಸಿ. ಈಗ ಪೊಲೀಸ್, ಕೋರ್ಟ್ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಫೈಟ್ ಮಾಡೋಣ. ರವಿ ಹೇಳಿದ ಮಾತಿಂದ ನನಗೆ ಧೈರ್ಯ ಬಂತು. ನನ್ನ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆ ತಾಯಿ ಜೋರಾಗಿ ಅಳಲು ಶುರು ಮಾಡಿದಳು. ನನ್ನನ್ನು ಕ್ಷಮಿಸು ಮಗಳೇ, ನಾನಿದ್ದು ನೀನು ಅನಾಥಳಾಗಿ ಬದುಕುವಂತಹ ಸ್ಥಿತಿ ಬಂತು ಅಂತ. ನನ್ನ ಕಾಲಿಗೆ ಬೀಳಲು ಬಂದಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆ ತಾಯಿಯ ಅಪ್ಪಿಗೆ ಎಷ್ಟು ಸುಂದರವಾಗಿತ್ತು. ಪ್ರಪಂಚದ ಯಾವ ಶಕ್ತಿಯಲ್ಲೂ, ಯಾವ ತಾಯಿಯಲ್ಲೂ, ಯಾವ ಸಂಬಂಧದಲ್ಲೂ ಇಷ್ಟು ಮಧುರತೆ ಇರಲಿಲ್ಲ. ಎಂದಿಗೂ ನನ್ನ ಜೀವನ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು. ರವಿಯ ಫ್ರೆಂಡ್ ತುಂಬ ಜನ ಲಾಯರ್ ಇದ್ದಾರೆ. ಎಲ್ಲ ಪ್ರಾಪರ್ಟಿಯನ್ನು ತೆಗೆದಾಗ ಕೋಟ್ಯಾಂತರ ರೂಪಾಯಿ ಆಸ್ತಿ ನನ್ನ ಹೆಸರಿನಲ್ಲಿ ಇದೆ. ಅದಕ್ಕಾಗಿ ಫೈಟ್ ಮಾಡಿದೆವು. ಕೋರ್ಟಿನಲ್ಲಿ ಸ್ವಲ್ಪ ಕಷ್ಟವಾಯಿತು. ಆದರೂ ಕೂಡ ಅಸಾಧ್ಯವಾಗಲಿಲ್ಲ. ನನ್ನ ಅಪ್ಪನ ದಾಯಾದಿಗಳು ಎಲ್ಲ ಸತ್ತು ಹೋಗಿದ್ದರು. ಈಗ ಅವರ ಮಕ್ಕಳುಗಳು ಮಾತ್ರ ಇದ್ದಿದ್ದು. ಅವರು ಎಲ್ಲ ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ಆದ್ದರಿಂದ ಆಸ್ತಿಯ ತಂಟೆ ತಕರಾರಿಗೆ ಬರುವ ಜನರು ಯಾರೂ ಇರಲಿಲ್ಲ. ಎಲ್ಲ ಆಸ್ತಿಯು ನನ್ನ ಹೆಸರಿಗೆ ಬಂತು. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ರವಿ ಅಪ್ಪ ಅಮ್ಮ ಅವನಿಗೆ ಯಾವುದೇ ಆಸ್ತಿಯನ್ನು ಕೊಟ್ಟಿರಲಿಲ್ಲ. ಕೊನೆ ಪಕ್ಷ ನನ್ನಿಂದ ಹೋದ ಅವರ ಪಿತ್ರಾರ್ಜಿತ ಆಸ್ತಿ ನನ್ನಿಂದ ನನ್ನ ಮನೆಯವರ ಕಡೆಯಿಂದ ಸಿಕ್ಕಿತಲ್ಲ. ಈಗ ಖುಷಿ ಜಾಸ್ತಿ ಆಯಿತು. ಸ್ವಲ್ಪ ಸಮಯದ ನಂತರ ನನಗೆ ತಲೆ ಸುತ್ತು ಬಂತು. ಅಲ್ಲೇ ಮಂಚದ ಮೇಲೆ ಮಲಗಿದೆ. ಆದರೆ ರವಿ ಹೆದರಿಕೊಂಡು ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೇಳುತ್ತಾರೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ. ಹೇಳಿದ ತಕ್ಷಣ ಖುಷಿಯಾಯಿತು. ಎಲ್ಲ ನನ್ನ ತಾಯಿಯ ಕಾಲ್ಗುಣ. ನನ್ನ ಅಮ್ಮ ಬಂದ ಮೇಲೆ ನನ್ನ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸಿತು. ನನ್ನ ಅಮ್ಮ ನನಗೆ ಮತ್ತು ರವಿಗೆ ವಿಧ ವಿಧವಾದ ಗಿಡಮೂಲಿಕೆಗಳ ಔಷಧಿಗಳನ್ನು ಕೊಡುತ್ತಿದ್ದರು. ಮಕ್ಕಳಾಗಲಿ ಅಂತ. ಅದರ ಜೊತೆಗೆ ಸಾಕಷ್ಟು ಪೂಜೆ ವ್ರತಗಳನ್ನು ಮಾಡುತ್ತಿದ್ದರು. ನನ್ನ ಮಗಳಿಗೆ ಬಹಳ ಬೇಗ ಮಕ್ಕಳನ್ನು ಕರುಣಿಸು ಅಂತ. ಅವರ ಪೂಜೆ ಮತ್ತು ಶ್ರಮದ ಫಲ ಇಂದು ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ತಾಯಿ ಎಂದರೆ ಅದೇ ರೀತಿ ಅಲ್ಲವೇ? ತನಗಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನು ಪ್ರೀತಿಸುತ್ತಾಳೆ. ಅವಳ ಪ್ರೀತಿಗೆ ನಾನು ಚಿರಋಣಿ. ರವಿಯಂತೂ ಅವರ ಸ್ವಂತ ಅಮ್ಮನನ್ನು ಅಷ್ಟು ಪ್ರೀತಿಸಿಲ್ಲವೇನೋ ಅಷ್ಟೊಂದು ನನ್ನ ತಾಯಿಯನ್ನು ಪ್ರೀತಿಸುತ್ತಾರೆ. ಏಕೆಂದರೆ ನನ್ನ ಅಮ್ಮ ಅಷ್ಟೊಂದು ಕೇರ್ ಕೊಟ್ಟು ನೋಡಿಕೊಳ್ಳುತ್ತಾರೆ. ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಂದ ಮೇಲೆ ಅಮ್ಮನ ಆರೈಕೆ ಇನ್ನೂ ಚೆನ್ನಾಗಿದೆ. ಮಗು ಸ್ವಲ್ಪ ದೊಡ್ಡದು ಆಗುವವರೆಗೂ ನೀನು ಕೆಲಸಕ್ಕೆ ಹೋಗಬೇಡ ಅಂತ ರವಿ ಮನೆಯಲ್ಲೇ ಕೂರಿಸಿದ್ದಾರೆ. ಕೆಲಸಕ್ಕೆ ರಿಸೈನ್ ಮಾಡಿಸಿ, ಏಕೆಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಂದಿದೆ. ಕೆಲಸಕ್ಕೆ ಹೋಗಿ ಈ ಸಂದರ್ಭದಲ್ಲಿ ದುಡಿಯುವ ಅವಶ್ಯಕತೆ ಇಲ್ಲ ಅನ್ನುವುದು ಅವರ ಅನಿಸಿಕೆ. ನನಗೂ ಸ್ವಲ್ಪ ದಿನ ನನ್ನ ತಾಯಿಯ ಜೊತೆ ಇರಬೇಕು ಅಂತ ಅನಿಸಿತು. ಅದಕ್ಕೆ ಈಗ ನನ್ನ ತಾಯಿಯ ಜೊತೆ ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸುತ್ತಿದ್ದೇನೆ. ನನ್ನ ಬದುಕು ಸುಂದರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.